ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಾನು ನಮ್ಮೂರಿನ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಜಾತ್ರೆ ಬಂದ್ಬಿಟ್ಟು 2 ದಿವಸ ನಡೆಯುತ್ತೆ. ಸೊ ಫಸ್ಟ್ನೇ ದಿವಸ ಬರೀ ಉತ್ಸವ ಇರುತ್ತೆ, ಸೆಕೆಂಡ್ನೇ ದಿವಸ ತೇರು ಎಳೆಯೋದು ಮತ್ತು ಬಾಡೂಟ ಸಖತ್ತಾಗಿರುತ್ತೆ. ಮೊದಲನೇ ದಿವಸಕ್ಕೆ ಬರೋದಾದರೆ 2 ದೇವರಿದೆ. ಒಂದು ಅನೇಕೆರಮ್ಮ, ಇನ್ನೊಂದು ವೀರಭದ್ರ ಸ್ವಾಮಿ. ಸೊ ಅನೇಕೆರಮ್ಮ ಬಂದ್ಬಿಟ್ಟು ಸಾಗತೊಳ್ಳಿಗೆ ಹೋಗಿರುತ್ತೆ. ಆಮೇಲೆ ವೀರಭದ್ರ ಸ್ವಾಮಿ ನಂಬಿಹಳ್ಳಿಗೆ ಹೋಗಿರುತ್ತೆ. ಸೊ ವೀರಭದ್ರ ಸ್ವಾಮಿ ನಂಬಿಹಳ್ಳಿಯಿಂದ ಕರ್ಕೊಂಬರ್ತಾರೆ ಮತ್ತು ಆನೆಕೆರೆ ಅಮ್ಮನ ಸಾಗತೊಳ್ಳಿಯಿಂದ ಕರ್ಕೊಂಬರ್ತಾರೆ. ಸೊ ಅಲ್ಲಿಂದ ಆನೆಕೆರೆಗೆ ಬರೋ ಹೊತ್ತಿಗೆ 3 o'clock ಮಧ್ಯಾಹ್ನ ಆಗಿರುತ್ತೆ. ಸೊ ಎಲ್ಲ ಊರಿನವರೆಲ್ಲ ದೇವರನ್ನು ಇಲ್ಲಿಗೆ ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ದೇವರು ಆನೆಕೆರೆಗೆ ಬಂದಮೇಲೆ ಇಡೀ ಊರವರೆಲ್ಲ ಹಣ್ಣು ಕಾಯಿ ಮಾಡಿಸ್ತಾರೆ. ಅದನ್ನು ನೋಡೋದೇ ಒಂದು ಚೆಂದ. ಆಮೇಲೆ ನೆಕ್ಸ್ಟು ಅಲ್ಲಿ ನೋಡ್ತಾ ಇರ್ಬೋದು, ಹೂವು ಸರಿ ಮಾಡ್ತಾಯಿದ್ದಾರೆ, ಅಂದರೆ ಹೂನಾರ. ಸೊ ನಾವು ಈ ಹೂನಾರನ ನಾವು ದೇವರಿಗೆ ಹಾಕಿದ್ವಿ. ಇದು ನಮ್ಮಮ್ಮ ಮಾಡಿಸಿದ್ದು ಹೂನಾರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ದೇವರಿಗೆ ಸ್ವಲ್ಪ ಭಾರ ಆಗುತ್ತೆ ಅಂತ ಅಂದ್ಬಿಟ್ಟು ಈ ನೆಕ್ಸ್ಟ್ ವಿಜುವಲಲ್ಲಿ ಏನು ಕಾಣ್ತಾ ಇದೆಯೋ ಅಲ್ಲಿ ಟ್ರಾನ್ಸ್ಫರ್ ಮಾಡಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವರು. ಆಮೇಲೆ ನೆಕ್ಸ್ಟು ಇದೇ ನಮ್ಮ ಊರಿನ ತೇರು. ಸೊ ಇನ್ನೊಂದು ತೇರು ಬಂದಿದೆ, ಇದು ಬಂದ್ಬಿಟ್ಟು ಸಾಗತೊಳ್ಳಿ ತೇರು. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಇದು ಮೋಸಂಬಿನ ಮಾಡಿದ್ದಾರೆ. ಇದನ್ನು ನಮ್ಮ ತೇರು ಏನು ತೋರಿಸಿದ್ನೋ ಅಲ್ಲಿಗೆ ಹಾಕ್ತಾರೆ. ಆ ದೊಡ್ಡ ತೇರಿಗೆ ಈ ಥರ ದೊಡ್ಡದು ಒಂದು ಮೋಸಂಬಿ ಹಾರ ಮಾಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಮೇನ್ ದೇವಸ್ಥಾನ ನಮ್ಮೂರಿಂದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಆನೆಕೆರೆಗೆ ದೇವರು ಬಂದಿರುತ್ತಲ್ಲ, ಸೊ ಆ ದೇವ್ರನ್ನ ಫಸ್ಟು ದೇವಸ್ಥಾನಕ್ಕೆ ಸೇರಿಸ್ತಾರೆ. ಅದಾದಮೇಲೆ ನೆಕ್ಸ್ಟು ಬ್ರಾಹ್ಮಿನ್ಸ್ ಇರ್ತಾರಲ್ಲ, ಸೊ ಅವರಿಗೆ ಈ ದೇವ್ರನ್ನ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಸೊ ಈ ಹಸ್ತಾಂತರ ಮಾಡೋ ಟೈಮಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು ವೈಬ್ಸ್ ಹೆಂಗಿದೆ ಜಾತ್ರೆದು ಅಂತ ಅಂದ್ಬಿಟ್ಟು. ಸೂಪರಾಗಿದೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಜೈಂಟ್ ವೀಲು ಎಲ್ಲ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಇವಾಗ ಟೈಮು ಸರಿ ಸುಮಾರು 6 ಗಂಟೆ ಸಂಜೆ. ಸೊ 6 ಗಂಟೆ ಟೈಮ್ ಹೊತ್ತಿಗೆ ದೇವ್ರನ್ನ ಬ್ರಾಹ್ಮಿನ್ಸ್ಗೆ ಕೊಡ್ತಾರೆ. ಸೊ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಟೆಂಪಲ್ ಸುತ್ತಲೂ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಫಸ್ಟು. ಇವಾಗ ನೀವು ನೋಡ್ತಿರ್ಬೋದು ಹೇಗೆ ಕರ್ಕೊಂಡು ಹೋಗ್ತೀವಿ ಟೆಂಪಲ್ ಸುತ್ತ ಅಂತ ಅಂದ್ಬಿಟ್ಟು. ದೇವರು ಟೆಂಪಲ್ ಸುತ್ತ ಒಂದು ಸತಿ ಬಂದಮೇಲೆ ಟೆಂಪಲಿಂದನೇ ಮಂಗಳಾರತಿ ಮಾಡಿಬಿಟ್ಟು ದೇವ್ರನ್ನ ಕಳಿಸ್ಕೊಡ್ತಾರೆ ಬ್ರಾಹ್ಮಿನ್ಸ್ ಜೊತೆ. ಇಲ್ಲಿಂದ ಮತ್ತೆ ದೇವರ ಉತ್ಸವ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಜನಗಳು ಸೇರಿದ್ದಾರೆ ಈ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಅವ್ರವ್ರ ಮೊಬೈಲ್ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಉತ್ಸವ. ಅದಾದಮೇಲೆ ರಾತ್ರಿ 9:30 ಹಂಗೆ ನಾವು ಇಲ್ಲಿ ಮಡ್ಲಕ್ಕಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ದೇವರಿಗೆ. ಒಂದು ವೀರಭದ್ರ ಸ್ವಾಮಿ, ಆಮೇಲೆ ಇನ್ನೊಂದು ಆನೆಕೆರೆ ಅಮ್ಮ. ಸೊ ವೀರಭದ್ರ ಸ್ವಾಮಿದು ನಿಮಗೆ ಒಂದು ವಿಷುವಲ್ಸ್ ತೋರಿಸಿಲ್ಲ. ಸೊ ವಿಷುವಲ್ಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ರಾತ್ರಿ ಹೊತ್ತು. ಸೊ 9:30 ಅಂತ ಹೇಳಿದ ಟೈಮು ನೋಡಿ ಎಷ್ಟು ಚೆನ್ನಾಗಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಜಾತ್ರೆನ ಸಖತ್ತಾಗಿ ಸಂಭ್ರಮಿಸ್ತಾ ಇದ್ದಾರೆ. ಇವಾಗ ನಾನು ಮೇನ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದು ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರು ತಂದಿರೋ ಹೂನಾರ ಮತ್ತು ಏನೇನು ಹಣ್ಣು ಕಾಯಿ ಇರುತ್ತೋ ದೇವರಿಗೆ ಹಾಕ್ತಾ ಇದ್ದಾರೆ ಮತ್ತು ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಮಧ್ಯಾಹ್ನ ಆನೆಕೆರಮ್ಮ ದೇವ್ರಿಗೆ ಹಾಕಿದ್ವಿ, ಇವಾಗ ವೀರಭದ್ರ ಸ್ವಾಮಿ ದೇವ್ರಿಗೂ ಹಾರ ಹಾಕಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಹರಿಕಥೆ ನಡೀತಾ ಇದೆ ಇಲ್ಲಿ. ನೋಡಿ ಎಷ್ಟು ಜನ ಸೇರಿದ್ದಾರೆ ಹರಿಕಥೆ ಕೇಳೋದಕ್ಕೆ. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಎದುರುಗಡೆ ನಡೀತಾ ಇರೋವಂಥ ಸನ್ನಿವೇಶ. ಅದಾದಮೇಲೆ ನೆಕ್ಸ್ಟು ಈಗಾಗಲೇ ಇನ್ನೊಂದು ತೇರು ಬಂದಿದೆ. ಆ ತೇರು ಬಂದ್ಬಿಟ್ಟು ನಂಬಿಹಳ್ಳಿ ತೇರು.
ಸೊ ನಂಬಿಹಳ್ಳಿ ಸಾಗತೊಳ್ಳಿ ತೇರು, ಆಮೇಲೆ ನೆಕ್ಸ್ಟು ನಮ್ಮ ಊರಿನ ತೇರು. ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಬ್ರಾಹ್ಮಿನ್ಸ್ ಏನು ದೇವ್ರನ್ನ ತೊಗೊಂಡೋಗಿದ್ರೋ ಆ ದೇವ್ರನ್ನ ತೇರಲ್ಲಿಟ್ಟು ತೇರನ್ನ ಎಳಿತಾ ಇದ್ದಾರೆ. ಸೊ ಇದಾದಮೇಲೆ ಬ್ರಾಹ್ಮಿನ್ಸ್ ಅವರಿಂದ ಮತ್ತೆ ನಮ್ಮವರು ತೊಗೊತಾರೆ. ಇವಾಗ ನೋಡಿ, ಈಗ ಬ್ರಾಹ್ಮಿನ್ಸ್ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮವರು ದೇವ್ರನ್ನ ತೊಗೊತಾರೆ. ಆಮೇಲೆ ನೆಕ್ಸ್ಟ್ ಉತ್ಸವಗೆ ಎಲ್ಲನೂ ರೆಡಿ ಮಾಡ್ಕೊತಾರೆ. ಈ ಟೈಮಿಗೆ ಈ ಒಂದು ಉತ್ಸವ ಮುಗಿಯುತ್ತೆ. ಸೊ ಇವಾಗ ನೆಕ್ಸ್ಟ್ ಉತ್ಸವ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಉತ್ಸವ ಆಗ್ತದೆ. ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಆನೆಕೆರೆಮ್ಮ ಮೇನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ಆನೆಕೆರೆಮ್ಮ ಮೇನ್ ದೇವಸ್ಥಾನದಲ್ಲಿ ಒಂದು ದೊಡ್ಡಮ್ಮ, ಒಂದು ಚಿಕ್ಕಮ್ಮ ದೇವಸ್ಥಾನ ಇದೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು 6 ಗಂಟೆಯಲ್ಲಿ, ಸಂಜೆ 6 ಗಂಟೆಯಲ್ಲಿ ನಿಮಗೆ ಒಂದು ದೇವಸ್ಥಾನ ತೋರಿಸಿದ್ನಲ್ಲ, ಅದೇ ದೇವಸ್ಥಾನ. ಸೊ ನೋಡಿ, ಲೈಟ್ ಅಪ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಬಂದ್ಬಿಟ್ಟು ಮೂಲ ದೇವರು. ಅದಾದಮೇಲೆ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಕಾರ್ವ್ ಮಾಡಿದ್ದಾರೆ. ಫ್ರೂಟ್ಸಲ್ಲಿ ಸೂಪರಾಗಿ ಕಾರ್ವ್ ಮಾಡಿದ್ದಾರೆ. ಆಮೇಲೆ ಹಾಗಲಕಾಯಿ ಯೂಸ್ ಮಾಡಿ ಕ್ರೊಕೊಡೈಲ್ ಮಾಡಿದ್ದಾರೆ. ಆಮೇಲೆ ಕೃಷ್ಣ ಎಲ್ಲ ಮಾಡಿದ್ದಾರೆ. ಆಮೇಲೆ ಗಣೇಶ ಮಾಡಿದ್ದಾರೆ. ಆಮೇಲೆ ನವಿಲುಗಳು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ದೇವರು ಬಂದ್ಬಿಟ್ಟು ದೊಡ್ಡಮ್ಮ. ಸೊ ಇದೇ ಆನೆಕೆರೆ ಅಮ್ಮ. ಇದು ಬಂದ್ಬಿಟ್ಟು ಚಿಕ್ಕಮ್ಮ ದೇವಸ್ಥಾನ. ಸೊ ಚಿಕ್ಕಮ್ಮ ದೇವಸ್ಥಾನದಲ್ಲಿ ಒಂದಷ್ಟು ವಿಜುವಲ್ಸ್ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಬಂದ್ಬಿಟ್ಟು ಕೋಡ್ಗಲ್ಲು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕೋಡ್ಗಲ್ಲು ಎದುರುಗಡೆ ಈ ಒಂದು ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಒಳಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕೋಣದ ಮೇಲೆ ನಮ್ಮ ಊರಿನ ದೇವರು, ಅದೇ ಆನೆಕೆರಮ್ಮ. ಜಾತ್ರೆ ಅಂತ ಅಂದಮೇಲೆ ಸ್ವೀಟ್ಸ್ ಅಂಗಡಿಗಳು, ಕಡಲೆಪುರಿ ಅಂಗಡಿಗಳು, ಮತ್ತು ಖಾರ ಅಂಗಡಿಗಳು, ಮತ್ತು ಹಣ್ಣಿನ ಅಂಗಡಿಗಳು, ಮತ್ತು ಗೊಂಬೆ ಅಂಗಡಿಗಳು, ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಅದೇ ಥರ ನಿಮಗೆ ಕಾಣಿಸ್ತಾ ಇದೆ. ಜಾತ್ರೆಗೆ ಬಂದಮೇಲೆ ಕಬ್ನಾಲು ಅಂಗಡಿ ಇದ್ದೇ ಇರುತ್ತೆ. ನೀವು ನೋಡ್ತಿರ್ಬೋದು, ಅಕ್ಕಪಕ್ಕನೇ ಇಟ್ಬಿಟ್ಟಿದ್ದಾರೆ ಕಬ್ನಾಲ್ ಅಂಗಡಿಗಳು. ಈ ಕೆತ್ತನೆ ಬಂದ್ಬಿಟ್ಟು ಒಂದು 500-600 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರಿಸ್ಟೋರ್ ಮಾಡಿದ್ದಾರೆ. ನಾನು ನಿಮಗೆ ಆವಾಗಲೇ ಹೇಳಿದೆ ವೀರಭದ್ರ ಸ್ವಾಮಿದು ಉತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ವೀರಭದ್ರ ಸ್ವಾಮಿದು ಉತ್ಸವ ಸ್ಟಾರ್ಟ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ವೀರಗಾಸೆನೂ ಸ್ಟಾರ್ಟ್ ಆಗಿದೆ. ಸೊ ವೀರಗಾಸೆ ಜೊತೆಗೆ ನಮ್ಮ ವೀರಭದ್ರ ಸ್ವಾಮಿ ಏನು ಮೆರೆಯೋ ದೇವರು ಇದೆಯೋ ಅದನ್ನು ಉತ್ಸವಕ್ಕೆ ಪಾಲ್ಗೊಳ್ಳುತ್ತೆ. ಸೊ ಒಂದಷ್ಟು ಗ್ಲಿಮ್ಸು ನೀವು ನೋಡಿ ಮತ್ತು ಆನಂದಿಸಿ. ಸೊ ಈ ಉತ್ಸವ ನಾನಾಗಲೇ ತೋರಿಸಿದ್ನಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿವರೆಗೂ ನಡೆಯುತ್ತೆ. ಸೊ ಅದಾದಮೇಲೆ ಅಲ್ಲಿ ಕೆಂಡ ರೆಡಿಯಾಗಿರುತ್ತೆ. ಸೊ ಕೆಂಡಕೊಂಡ ಹಾರೋದಕ್ಕೆ ಎಲ್ಲರೂ ಸಿದ್ಧರಾಗಿರ್ತಾರೆ. ಸೊ ಈ ವೀರಗಾಸೆ ಯಾರು ಮಾಡಿರ್ತಾರೋ ಅವರು ಫಸ್ಟು ಈ ಕೆಂಡನ ಹಾರ್ತಾರೆ. ಅದಾದಮೇಲೆ ನೆಕ್ಸ್ಟು ಯಾವ ಭಕ್ತಾದಿಗಳು ಇರ್ತಾರೋ ಅವರು ಕೂಡ ಈ ಕೆಂಡಕೊಂಡನ ಹಾರ್ತಾರೆ. ಅದಾದಮೇಲೆ ಈ ಉತ್ಸವ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟು ಸರಿಸುಮಾರು 3-3:30 ಹಾಗೆ ಮತ್ತೆ ಶುರುವಾಗುತ್ತೆ ದೇವ್ರನ್ನ ಒಂದು ಉತ್ಸವ. ಸೊ ಇವಾಗ ಇನ್ನು ನೆಕ್ಸ್ಟ್ ಲೆವೆಲ್ ಉತ್ಸವ ಅಂತ ಹೇಳ್ಬೋದು.
ಸೊ ಆ ಥರ ಇರುತ್ತೆ. ಇವಾಗ ಉತ್ಸವ ಹೆಂಗೆ ಶುರು ಮಾಡ್ತಾರೆ ಅಂತ ಅಂದರೆ, ಈ ಥರ ಎಲ್ಲರೂ ಹಣ್ಣುಕಾಯಿ ಕೊಡ್ತಾರೆ ದೇವರಿಗೆ. ಆಮೇಲೆ ಅವರವರು ಮಾಡಿಸಿರುವಂಥ ಹಾರಗಳು ಕೂಡ ಹಾಕ್ತಾರೆ ದೇವರಿಗೆ. ಈ ಜಾತ್ರೆಯ ಒಂದು ಅಟ್ರಾಕ್ಷನ್ ಏನಪ್ಪ ಅಂತ ಅಂದರೆ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಇದೇ ಸೋಮನ ಕುಣಿತ. ಸೊ ಸೋಮನ ಕುಣಿತ ಇವಾಗ ಶುರು ಆಗುತ್ತೆ ಈ ಒಂದು ಉತ್ಸವ ಜೊತೆಗೆ. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಇವಾಗ ಸ್ಟಾರ್ಟ್ ಆಯಿತು ಸೋಮ ಡ್ಯಾನ್ಸ್ ಮಾಡೋದಕ್ಕೆ, ಇಲ್ಲಾಂದರೆ ಕುಣಿಯೋದಕ್ಕೆ. ಸೊ ಈ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಸೋಮನ ಕುಣಿತ. ನೋಡಿ, ಸೋಮ ಯಾರು ಹಾಕ್ಕೊಂಡಿದ್ರು ಅವರು ದೇವರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಕುಣಿತ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಕೆಂಪು ಕಲರ್ ಸೋಮ, ಆಮೇಲೆ ಗ್ರೀನ್ ಕಲರ್ ಸೋಮ, ಅದಾದಮೇಲೆ ಯೆಲ್ಲೋ ಕಲರ್ ಸೋಮ. ಸೊ ಇಷ್ಟು ಸೋಮಗಳು ನಮ್ಮ ಊರಲ್ಲಿ ಇದೆ. ಈ ಒಂದು ಗೊಂಬೆ ನೀವು ಎಲ್ಲೋ ನೋಡಿರೋದಕ್ಕಿಲ್ಲ. ಯಾಕೆ ಅಂತ ಅಂದರೆ, ಇದು ಗಾಡ್ಗಪ್ಪ ಅಂತ ಹೇಳ್ತಾರೆ. ಸೊ ಗಾಡ್ಗಪ್ಪ ಕೆಳಗೆ ಒಂದು ಬೆತ್ತದ ಥರ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಅದರೊಳಗೆ ಹೋಗ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡಬೇಕು. ನೀವು ಅರ್ಶಿಣದ ಸೋಮನ್ನ ನೋಡ್ಬೋದು. ಸೊ ಇಲ್ಲಿ ಅಲ್ಲೊಬ್ಬ ಯಾರ ಇದನ್ನು ನೋಡಿ, ಏನು ಚೇಷ್ಟೆ ಮಾಡ್ತಾವನೆ, ಸರಿಯಾಗಿ ಚೇಷ್ಟೆ ಮಾಡ್ತಾವನೆ. ಇದೆಲ್ಲ ನೋಡೋತ್ತಿಗೆ 4:30 ಆಗೋಗಿತ್ತು. ಸಖತ್ತು ನಿದ್ದೆ ಬರ್ತಾಯಿತ್ತು ಬೆಳಗಿನ ಜಾವ. ಅದಾದಮೇಲೆ ನಾನು ಮನೆಗೆ ಹೋದೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ. ಬಟ್ ಇನ್ನೂ ಉತ್ಸವ ಕಂಟಿನ್ಯೂ ಆಗುತ್ತೆ. ಏನಾಗುತ್ತೆ ಅಂತ ಅಂದರೆ, ನಾನಾಗಲೇ ನಿಮಗೆ 3 ಏನು ತೇರು ತೋರಿಸೋದ್ನೋ, 3 ತೇರು ಎದುರುಗಡೆನೂ ಈ 3 ಸೋಮ ಕುಣಿಯುತ್ತೆ. ಸೊ ಸೋಮ ಕುಣಿತ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಲ್ಲೂ. ಬಟ್ ಇಲ್ಲಿ ಏನು ತೋರಿಸೋದ್ನೋ ಅದಕ್ಕೂ ನೆಕ್ಸ್ಟ್ ಲೆವೆಲ್ಲು ಡ್ಯಾನ್ಸ್ ಇರುತ್ತೆ ಅಲ್ಲಿ. ಇವಾಗ ಸರಿಸುಮಾರು ಒಂದು 6 ಗಂಟೆ ಆಗಿದೆ. ಸೊ 6 ಗಂಟೆ ಕರೆಕ್ಟಾಗಿ ದೇವ್ರನ್ನ ತೇರ ಮೇಲೆ ಕೂರಿಸ್ತಾರೆ. ಸೊ ಎಲ್ಲ ಪೂಜೆ ಮತ್ತು ಏನೇನು ಬಲಿ ಕೊಡಬೇಕು ಅಂದರೆ ಕುರಿ ಬಲಿ, ಅದೆಲ್ಲ ಈ 6-6:30 ಹೊತ್ತಿಗೆ ಮುಗ್ದೋಗಿರುತ್ತೆ. ಅದಾದಮೇಲೆ ಇವಾಗ ಎಲ್ಲ ತೇರನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಸಗತೋಳಿ ತೇರು, ಆಮೇಲೆ ಆಗಲೇ ತೋರಿಸಿದ ನಿಂಬೆಹಳ್ಳಿ ತೇರು, ಅದಾದಮೇಲೆ ನಮ್ಮ ಆನೆಕೆರೆ ತೇರು. ಸೊ ನೀವು ನೋಡ್ತಿರ್ಬೋದು, ನಾನು ಎಲ್ಲ ತೇರನ್ನು ಒಂದು 50 ಮೀಟರ್ಸ್ನ ಹೇಳಿದೆ. ಅದೊಂಥರ ಖುಷಿ ಆಯಿತು. ಸೊ ನೀವು ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಕೊಬೇಕು ಅಂತಂದರೆ ನಮ್ಮೂರಿಗೆ ಮುಂದಿನ ವರ್ಷ ನೀವು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಅದಾದಮೇಲೆ ನೆಕ್ಸ್ಟು ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ದೊಡ್ಡ ದೇವಸ್ಥಾನ. ಸೊ ಆ ದೇವಸ್ಥಾನ ಹತ್ರ ಎಲ್ಲ 3 ತೇರೂ ಒಂದು ಸುತ್ತ ಹಾಕುತ್ತೆ. ಸೊ ನೀವು ನೋಡ್ತಿರ್ಬೋದು, ಫಸ್ಟ್ನೇ ತೇರು ಬಂತು. ಈ ತೇರು ಬಂದ್ಬಿಟ್ಟು ಸಗತೋಳಿ ತೇರು. ಆಮೇಲೆ ನಾನಾಗಲೇ ಹೇಳಿದೆ 6-6:30 ಟೈಮು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಸನ್ರೈಸ್ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬ್ಯಾಕ್ಗ್ರೌಂಡು. ಈ ಹಿಂದೆ ಇರೋ ತೇರು ಬಂದ್ಬಿಟ್ಟು ನಂಬಿಹಳ್ಳಿ ತೇರು. ಒಂದು ಫಿಲಮಲ್ಲಿ ಪುನೀತ್ ರಾಜ್ಕುಮಾರ್ ಒಬ್ಬ ಮಗನ ಎತ್ತುತ್ತಾರಲ್ಲ, ಆ ಥರ ಎತ್ತುತ್ತಾರೆ ಯಾರೊಬ್ಬರು ಅವರ ಮಗನ. ಅದಾದಮೇಲೆ ನೆಕ್ಸ್ಟು ನಮ್ಮ ಆನೆಕೆರೆ ಅಮ್ಮ ತೇರು ಬರ್ತಾಯಿದೆ. ಸೊ ಹೆಂಗೆ ಕುಣಿತಾ ನೋಡಿ ಜನ. ಆನೆಕೆರೆ ಅಮ್ಮ ದೇವ್ರು ಬಂದಿದ್ದ ತಕ್ಷಣ, ಆಮೇಲೆ ಅದ್ರ ಜೊತೆ ತೇರು ಬಂದಿದ್ದ ತಕ್ಷಣ, ಸೊ ಎಲ್ಲರೂ ಈ ಒಂದು ತೇರನ್ನ ಎಳೆಯೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಆಮೇಲೆ ನೋಡಿ ಎಷ್ಟು ಸಖತ್ತು ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಜಾತ್ರೆಗೆ
ಒಂದು 100 ಜನ ಅಷ್ಟು ಪೊಲೀಸು ನೇಮಕಾತಿ ಮಾಡಿರ್ತಾರೆ. ಯಾಕೆ ಅಂದರೆ ಅಷ್ಟು ಜನ ಈ ಜಾತ್ರೆಗೆ ಬಂದಿರ್ತಾರೆ. ಇವಾಗ ನೆಕ್ಸ್ಟ್ ಏನಪ್ಪ ಆಗುತ್ತೆ ಅಂತ ಅಂದರೆ, ದೇವ್ರನ್ನ ಮತ್ತೆ ತೇರಿಂದ ಕೆಳಗೆ ಇಳಿಸಿ ಈ ನಾನು ದೊಡ್ಡ ದೇವಸ್ಥಾನ ಹೇಳಿದ್ರೆ ಆ ದೇವಸ್ಥಾನಕ್ಕೆ ದೇವ್ರನ್ನ ಒಳಗೆ ಕೂರಿಸ್ತಾರೆ, ದೇವ್ರು ಕರ್ಕೊಂಡೋಗಿ. ಬಟ್ ಈ ದೇವಸ್ಥಾನ ಒಳಗೆ ಕೂರಿಸೋಕ್ಕೂ ಮತ್ತು ಈ ತೇರಿಂದ ಹೊರಗಡೆ ಬರೋಕ್ಕೂ ಒಂದಷ್ಟು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಒಳ್ಳೆ ಮಜಾ ಇರುತ್ತೆ. ದೇವರು ಇವಾಗ ಗರ್ಭಗುಡಿ ಒಳಗೆ ಹೋಗುತ್ತೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ಜಾತ್ರೆ ಪ್ರಯುಕ್ತ ಬಾಡೂಟ ರೆಡಿ ಆಗಿರುತ್ತೆ. ಸೊ ಬಾಡೂಟ ಮುಗಿಸಿದ್ರೆ ಈ 2 ದಿನ ಜಾತ್ರೆ ಮುಗೀತು.